ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅರಣ್ಯ ಇಲಾಖೆಯವರು ಕೊಡ್ತಾ ಇರುವಂತ ವಾದ ಏನು ಅಂತ ಹೇಳಿದ್ರೆ, ನಾವು ಮರದ ಮೇಲೆ ಕುಳಿತಿದ್ವಿ, ಅಲ್ಲಿ ಟಾರ್ಚ್ನ ಕಂಡು ಬಂತು, ನಮಗೆ ಬೆಳಕು ಕಂಡು ಬಂತು. ಮೊದಲ ಹಂತದಲ್ಲಿ ಅವರಿಗೆ ನೀವು ಸರೆಂಡರ್ ಆಗಬೇಕು ಅಂತ ಸಲಹೆ ಸೂಚನೆಗಳನ್ನು ಕೊಟ್ವಿ, ಅವರು ಕೇಳಲಿಲ್ಲ. ಅದಾದ ನಂತರ ಪೊದೆಯಲ್ಲಿ ನಿಂತ್ಕೊಂಡ್ರು, ಕಲ್ಲಿನ ಹಿಂದ್ಗಡೆ ನಿಂತ್ಕೊಳ್ಳೋ ಪ್ರಯತ್ನ ಆಯಿತು, ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಹೀಗಾಗಿ ಪ್ರತಿ ದಾಳಿ ಆಗಿದೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಹೇಳ್ತಾ ಇರುವಂತ ಮಾತೇನು ಅಂತ ಹೇಳಿದ್ರೆ, ಒಂದು 20 kg ಜಿಂಕೆ ಮಾಂಸ ತೆಗೆದುಕೊಂಡಿದ್ದೀವಿ, ನಾಡ ಬಂದೂಕುಗಳನ್ನು ತೆಗೆದುಕೊಂಡಿದ್ದೀವಿ. ನಾಡ ಬಂದೂಕುಗಳನ್ನು ಯಾಕೆ ತೆಗೆದುಕೊಂಡು ಹೋಗಾದ್ರೆ ಅರಣ್ಯ ಇಲಾಖೆಗೆ ಯಾಕೆ ತೆಗೆದುಕೊಂಡು ಹೋಗ್ಲಾಯ್ತು? ಸರ್, ನಮ್ಮ ಸ್ನೇಹಿತರು ಈಗ ಹೇಳ್ತಾ ಇದ್ರು, ಅವರು ನಾಡ್ ಬಂದೂಕ್ ತಗೊಂಡ್ ಹೋಗಿದ್ದಾರೆ, ಚಾಕು ತೋರಿಸ್ತಾ ಇದ್ದಾರೆ, ಒಂದು 10 ಚಾಕು ಏನೋ ತೋರಿಸ್ತಾ ಇದ್ದಾರೆ. ನಮ್ಮ ಪರಿಸರ ಪ್ರೇಮಿಗಳು ಇದಕ್ಕೆ ಏನ್ ಹೇಳ್ತೀರಿ, ಭಕ್ತಿಗೆ, ಪರಿಸರದ ಪ್ರೇಮಕ್ಕೆ ನಾವೆಲ್ಲರೂ ಕೈ ಜೋಡ್ಸೋಣ. ಒಂದು ವ್ಯಕ್ತಿ ದೊಡ್ಡದ, ಒಂದು ಪ್ರಾಣಿ ದೊಡ್ಡದ? ಆಯ್ತು, ಅವರು ತಪ್ಪಿಗೆ ತಕ್ಕ ಶಿಕ್ಷೆ ಈ ಸರ್ಕಾರ ಅಥವಾ ಈ ಸಂವಿಧಾನ ಅಥವಾ ಕೋರ್ಟ್ ಕೊಡ್ಬೇಕು. ಇವರು ಏಕಾಏಕಿ ಫೈರ್ ಮಾಡಿ, ಇವ್ರ ಹತ್ರ ಅತ್ಯಾಧುನಿಕವಾಗಿರುವಂತ ಅಸ್ತ್ರಗಳಿದೆ, ಅದಲ್ಲದೆ ಕ್ಯಾಮ್ರಾಗಳಿರುತ್ತೆ. ಇವ್ರ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಮೈಕ್ ಅನೌನ್ಸ್ ಮಾಡಿರೋದು, ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ಗೊತ್ತಾಗುತ್ತದು. ಸರ್, ಅವ್ರಿಗೆ ಏನ್ ಬೇಕು ಅದನ್ನ ಇವಾಗ ಹುಟ್ಟಾಕ್ತಾರೆ. ಹೊಡೆದಾಕಿರೋರು ಇವಾಗ ಕೈಗೆ ಸಿಕ್ಕಿಲ್ಲ. ಅದೇ ಒಂದು ಸಾಮಾನ್ಯ ಪ್ರಜೆ ಏನಾದ್ರು ಒಂದು ಅಧಿಕಾರಿ ಮೇಲೆ ದಾಳಿ ಮಾಡಿದ್ರೆ ಇವರು ಇಲ್ಲಿ ತನಕ ಬಿಡ್ತಾ ಇದ್ರ? ಅಷ್ಟು ಸಲೀಸ? ಹಂಗಂದ್ರೆ ಮನುಷ್ಯನ್ ಪ್ರಾಣಕ್ಕೆ, ಬಡವ್ರ ಪ್ರಾಣ ಅಂದ್ರೆ ಇವ್ರಿಗೆ ಲೆಕ್ಕಕ್ಕಿಲ್ವಾ? ಇವತ್ತು 15 ಲಕ್ಷ ಅಲ್ಲ ಸರ್, 1 ಕೋಟಿ ಕೊಟ್ರು ಕಡಿಮೆನೆ. ಆ ಜೀವ ಇದ್ರೆ ದುಡ್ಡು ಯಾರಿಗ್ ಸರ್ ಬೇಕು? ಆ ಜೀವ ಮಧ್ಯರಾತ್ರಿ ಕಾಡಿಗೆ ಹೋಗೋದಕ್ಕೆ ಕಾರಣಗಳು ಏನಿರ್ಬೋದು ಸರ್? ಕಾರ್ಡ್ಗಳು ಸಾಕಷ್ಟು ಇರುತ್ತೆ, ಕಳ್ತನಕ್ಕೆ ಹೋಗಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ. ನೋಡಿ, ಅಲ್ಲಿ ಚಾಕು ತೋರಿಸ್ತಾ ಇದಾರೆ, ಇಷ್ಟು ಚಾಕುಗಳು ತಗೊಂಡೋಗೋ ಅವಶ್ಯಕತೆ ಇಲ್ಲ ಸರ್. ನಾಡ್ ಬಂದೂಕು ಅವ್ರದ್ದಿರಲ್ಲ, ಅದು ರೈತನಿಗೆ ನಾಡ್ ಬಂದೂಕು ಎಲ್ಲಿಂದ ಬರುತ್ತೆ ಸರ್? ಇವರೇ ಫಾರೆಸ್ಟರ್ ತಂದು ಇಟ್ಟಿರ್ತಾರೆ, ಇವ್ರ ಹತ್ರ ಇರುತ್ತೆ ನಾಡ್ ಬಂದೂಕುಗಳು ಎಲ್ಲ. ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡಿದೀವಿ, ಒಂದು 100 kg ಗಾಂಜಾ ಹಿಡಿದ್ರೆ 10 kg ಹಂಗೆ ಇಟ್ಕೊಂಡಿರ್ತಾರೆ, 10 kg ಎಲ್ಲಾರ ಬೇರೆಯವ್ರ ಹತ್ರ ಪ್ಲಾಂಟ್ ಮಾಡಕ್ಕೆ ಅಂತ ಇಟ್ಟಿರ್ತಾರೆ. ಅದೇ ತರ ಇವರು ಬೇರೆ ಬೇರೆ ನೋಡಿ, ಅವೆಲ್ಲ ತೋರಿಸ್ತಾ ಇದ್ರಲ್ಲ ವೆಪನ್ಸ್, ಅವೆಲ್ಲ ತುಕ್ಕಿಡ್ದು ಹೋಗಿದಾವ್ ನೋಡಿ. ಅವ್ಯಾವ ಹೊಸ ವೆಪನ್ಸ್ ಅಲ್ಲ. ಒಂದ್ ವೇಳೆ ಅವ್ನ್ ಮಾಂಸ ಕಟ್ ಮಾಡಿದಾನೆ ಆ ವೆಪನ್ ಅಲ್ಲಿ ಅಂತಂದ್ರೆ ಆ ರೀತಿ ಇರಲ್ಲ.